everyone fine. ಬಳ್ಳಾರಿ ಜೈಲಿನಲ್ಲಿರತಕ್ಕಂಥ ದರ್ಶನ್ಗೆ ಇವತ್ತು ನಿರ್ಣಾಯಕ ದಿನ. ಯಾಕಂದರೆ ಇವತ್ತು ಮತ್ತೆ ಬೇಲ್ ಅರ್ಜಿ ವಿಚಾರಣೆ ಇದೆ. ಇದಕ್ಕಿಂತ ಮುಂಚಿತವಾಗಿಯೇ ಯಾಕೆ ನನ್ನ ಬೇಲ್ ಅರ್ಜಿಯ ವಿಚಾರದಲ್ಲಿ ವಕೀಲರು ಸರಿಯಾಗಿ ವಾದವನ್ನು ಮಾಡ್ತಾ ಇಲ್ವಾ, ಸರಿಯಾಗಿ ಕೇಳ್ತಾ ಇಲ್ವಾ ಅಂತ ಹೇಳಿ ಇತ್ತೀಚೆಗಷ್ಟೇ ದರ್ಶನ್ಗೆ ಸ್ವಲ್ಪ ಸಿಟ್ಟು ಬಂದಿತ್ತು. ನಮ್ಮ ವಕೀಲರಿಗೆ ಸರಿಯಾಗಿ ವಾದ ಮಾಡೋಕ್ಕೆ ಹೇಳಿ, ನನಗೆ ಇನ್ನೂ ಎಷ್ಟು ದಿನ ಅಂತ ನಾನು ಹೇಗಿರಲಿ, ಏನು ಬೇಕಾದರೂ ವಿಚಾರಣೆ ಮಾಡಲಿ, ನಾವು ಸಾಕ್ಷ್ಯನಾಶಗಳನ್ನು ಮಾಡಲ್ಲ, ಹಾಗಿದ್ದ ಮೇಲೆ ಬೇಲ್ ಕೊಟ್ಟೆ ನಮ್ಮನ್ನು ವಿಚಾರಣೆ ಮಾಡಬಹುದಲ್ವಾ, ಎಲ್ಲ ಸಾಕ್ಷಿಗಳು ಅವ್ರ ಬಳಿನೇ ಇಟ್ಕೊಂಡು ನಾವು ಹೇಗೆ ನಾಶ ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಯಾಕೆ ಇದು ವಿಳಂಬವಾಗ್ತಿದೆ ಅಂಥೇಳಿ ಅವರ ಪತ್ನಿ ಬಂದಿದ್ದಾಗ ಅಳಲು ತೋಡ್ಕೊಂಡಿದ್ರು ದರ್ಶನ್ ಅವರು. ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ಮತ್ತೇನಾದರೂ ನ್ಯಾಯಾಂಗ ಬಂಧನವಾದರೆ ಜೈಲಿನಲ್ಲೇ ಮತ್ತೆ ಮುಂದುವರಿಯಬೇಕಾಗತ್ತೆ ದರ್ಶನ್. ಚಾರ್ಜ್ ಶೀಟ್ ಹಾಕಿ ಆಯಿತು. ಚಾರ್ಜ್ ಶೀಟ್ ಹಾಕಿದ ಮೇಲೂ ಕೂಡ ಹತ್ತಿರ ನಾವು ಒಂದು ತಿಂಗಳವರೆಗೂ ಕೂಡ ನಾವೀಗ ಜೈಲಲ್ಲೇ ಇದ್ದೀವಿ, ನ್ಯಾಯಾಂಗ ಬಂಧನದಲ್ಲೇ ನಾವು ಕಾಲ ಕಳೀತಾ ಇದ್ದೀವಿ. ಒಂದು ಬೇಲ್ ಸಿಕ್ಕಿದ್ದಿದ್ರೆ ನಾವು ಕೂಡ ಕೇಸನ್ನು ಫೇಸ್ ಮಾಡ್ತೀವಿ, ವಿಚಾರಣೆ ಏನು ಬೇಕಾದರೂ ಮಾಡ್ಕೊಳ್ಳಿ, ಅವರು ತಪ್ಪಿದರೆ ಶಿಕ್ಷೆ ಕೂಡ ಕೊಡಲಿ. ಆದರೆ ಈ ಚಾರ್ಜ್ ಶೀಟ್ ಹಾಕಿದ ಮೇಲೂ ಇನ್ನೂ ಎಷ್ಟು ದಿನ ಅಂತ ನಾವು ಜೈಲಲ್ಲೇ ಕೊಳೆಯೋದು ಅಂತೇಳಿ ದರ್ಶನ್ ವಾದ ಇತ್ತು. ಇವತ್ತು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಇರುತ್ತೆ. ಬಳ್ಳಾರಿ ಜೈಲಿನ ಸಹವಾಸವೇ ಸಾಕು ಎಂಬಲ್ಲಿಗೆ ದರ್ಶನ್ಗೆ ಅಷ್ಟು ಬೇಸರ ಆಗಿಬಿಟ್ಟಿರಬೇಕು ಜೈಲು. ಬಳ್ಳಾರಿ ಜೈಲಲ್ಲಿ ಹೆಚ್ಚಿನ ಸೌಲಭ್ಯಗಳು ಇಲ್ಲ. ಮಿನಿಮಮ್ ಸೌಲಭ್ಯಗಳಿಗಾಗಿಯೂ ಕೂಡ ಒಂಥರ ಫೈಟ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ದರ್ಶನ್ ಇರೋದು. ಹಾಗಾಗಿ ಬಳ್ಳಾರಿ ಜೈಲಿಂದ ಬೆಂಗಳೂರಿಗೆ ಬರುವ ಕಡೆಗೂ ಕೂಡ ದರ್ಶನ್ ಗಮನ ಇದ್ದಂತೆ ಕಾಣಿಸ್ತಾ ಇದೆ. ಇಲ್ಲಿ ಅನಾರೋಗ್ಯ ಕಾರಣ ಇದೆಯಾ ಅಥವಾ ನೆಪ ಇದೆಯಾ ನಮಗೆ ಗೊತ್ತಿಲ್ಲ. ಕಾರಣ ಕೂಡ ಇದ್ದಿರಬಹುದು. ಕಾರಣ ಇಷ್ಟೇ, ಹಿಂದೆ ಕೂಡ ದರ್ಶನ್ಗೆ ಈ ಬೆನ್ನು ನೋವಿನ ಸಮಸ್ಯೆ ಇದೆ. ದರ್ಶನ್ಗೆ ಇವತ್ತು ಏನೋ ರೇಣುಕಾಸ್ವಾಮಿ ಕೊಲೆಗಳೇನೋ ಇವರು ಆರೋಪಿಗಳಾಗ್ಬಿಟ್ಟಿದ್ದಾರೆ ಅಂದ ಮಾತ್ರಕ್ಕೇ ಇವತ್ತು ಸೃಷ್ಟಿ ಆಯ್ತಪ್ಪ ಅಂತ ಇಲ್ಲ. ಕಾರಣ ಇದರಲ್ಲಿ ದರ್ಶನ್ ನಾವು ಬಿಗಿನಿಂಗಿಂದ ನೋಡ್ತಾ ಇದ್ದೀವಲ್ವ, ಯಾವತ್ತು ಏನೋ ಒಂದು ಕುಂಟನೆಪ ಹೇಳಿ, ಈಗ ಯಾವುದೋ ಶಾಸಕರು ರಾಜಕಾರಣಿಗಳು ಆದ ತಕ್ಷಣ ಇಮ್ಮಿಡಿಯೇಟ್ ಏನು ಮಾಡಿಬಿಡ್ತಾರೆ, ನನಗೆ ಎದೆ ನೋವು, ನನಗೆ BP ಪ್ರಾಬ್ಲಮ್ ಇದೆ, ಶುಗರ್ ಪ್ರಾಬ್ಲಮ್ ಇದೆ, ನನಗಾಗ್ತಾ ಇಲ್ಲ ಅಂತ ಎದೆ ಹಿಡ್ಕೊಂಡ್ಬಿಟ್ಟು ಆಸ್ಪತ್ರೆಯಲ್ಲೇ ಕಾಲ ಕಳೆದು ಬಿಡ್ತಾರೆ. ಬೇಲ್ ಸಿಗೋವರೆಗೂ ಆಸ್ಪತ್ರೆಯಲ್ಲೇ ಇದ್ದುಬಿಡ್ತಾರೆ. ಸೊ ಹಾಗಿದ್ದಾಗ ದರ್ಶನ್ ಈ ತರಹದ ನಾಟಕವನ್ನಂತೂ ಇಲ್ಲಿವರೆಗೂ ಅಂತೂ ಮಾಡಿಲ್ಲ. ಇಲ್ಲಿವರೆಗೂ ಈ ಏನೋ ಒಂದು ಬೇಲ್ ಸಿಕ್ಬಿಡಲಿ ಅಂತ ಅಥವಾ ಆಸ್ಪತ್ರೆಯಲ್ಲಿ ಕಾಲ ಕಳೆಯೋಣ ಅಂತ, ಜೈಲು ಬೇಡ ಅಂತ ಇಂಥ ಕುಂಟು ನೆಪ ಕುಂಟು ಕೆಲಸವನ್ನು ಸೋಫಾರ್ ದರ್ಶನ್ ಮಾಡಿಲ್ಲ. ದರ್ಶನ್ಗೆ ಬೆನ್ನೋವೇನಿದೆಯಲ್ಲ, ಇದಿರೋದು ಸುಳ್ಳು ಕೂಡ ಅಲ್ಲ. ಹಿಂದೆ ಕೂಡ ಇದ್ದಿದ್ದು ನಿಜ. ಅವರು ಅದನ್ನು ಕೋವಿಡ್ ಟೈಮಲ್ಲೂ ಒಮ್ಮೆ ಹೇಳ್ಕೊಂಡಿದ್ರು, ಅದು ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೂ ಕೂಡ ಹೇಳಿದರು. ಸುಮಾರು ದಿನ ಆಗಿಬಿಟ್ಟಿತ್ತು, ನನಗೆ ಬೆನ್ನು ನೋವು ತುಂಬ ಕಾಡ್ತಾ ಇತ್ತು, ಜಿಮ್ಮಿಗೆ ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನನಗೆ ಬಗ್ಗಿ ಡಂಬಲ್ ಕೂಡ ಲಿಫ್ಟ್ ಮಾಡೋಕ್ಕಾಗಲ್ಲ ಅಂತ ಅವರೇ ಜಿಮ್ಮಲ್ಲಿ ವಿವರಣೆಯನ್ನು ಕೊಟ್ಟಿದ್ದರು. ಆದರೆ ಇದೀಗ ಇದೇ ಅನಾರೋಗ್ಯ ದರ್ಶನ್ರನ್ನು ಬೇಕಾದರೆ ಬೆಂಗಳೂರಿಗೂ ಕರ್ಕೊಂಡು ಬರಬಹುದು. ಅಂದರೆ 4 ತಿಂಗಳು ಆಗ್ತಾ ಬರ್ತಿದೆ ಹೆಚ್ಚು ಕಡಿಮೆ. ಸೊ ಹೀಗಿದ್ದಾಗ ನನಗೆ ಟ್ರೀಟ್ಮೆಂಟ್ ಬೇಕು ಅಂತ ಕೂಡ ಕೇಳಿಕೊಳ್ಳಬಹುದು. ಇದಕ್ಕೆ ಜೈಲಧಿಕಾರಿಗಳು ಒಪ್ಕೊಂಡ್ರು, ಆನಂತರದಲ್ಲಿ ಬೇರೆ ವೈದ್ಯರು ಸಲಹೆಯನ್ನು ಕೊಟ್ಟರು ಕೂಡ ಅದು ನ್ಯಾಯಾಲಯದ ಮುಂದೆ ಇಟ್ಟು ಅವರು ಅದಕ್ಕೆ ಅಗತ್ಯ ಟ್ರೀಟ್ಮೆಂಟನ್ನು ಪಡ್ಕೊಳ್ಬಹುದಾಗತ್ತೆ ದರ್ಶನ್. ಹಾಗಾಗಿ ಬೆಂಗಳೂರಿಗೆ ದರ್ಶನ್ ಬಂದರೂ ಆಶ್ಚರ್ಯ ಇಲ್ಲ. ಬೇಲ್ ಸಿಕ್ಕರೂ ಬೆಂಗಳೂರಿಗೆ ಬರಬೇಕು. ಬೇಲ್ ಸಿಗದೇ ಇದ್ದರೂ ಅಕಸ್ಮಾತ್ ನ್ಯಾಯಾಲಯ ಒಪ್ಪಿದರೆ ನನಗೆ ಟ್ರೀಟ್ಮೆಂಟ್ ಬೇಕು ಅಂತ ಏನಾದರೂ ದರ್ಶನ್ ಕೇಳಿಕೊಂಡ್ರೆ ಆ ಟ್ರೀಟ್ಮೆಂಟ್ ವಿಚಾರಕ್ಕೆ ಬೆಂಗಳೂರಿಗೆ ಶಿಫ್ಟ್ ಆದರೂ ಆಶ್ಚರ್ಯ ಇಲ್ಲ. ಅಲ್ಲೂ ಜೈಲವರು ಹೇಳ್ತಾರೆ, ಸ್ವಾಮಿ ಬಳ್ಳಾರಿಯಲ್ಲೂ ಡಾಕ್ಟ್ರ್ ಇದ್ದಾರೆ, ಏನಾಗಾದರೆ ಬಳ್ಳಾರಿ ಜನಕ್ಕೆ ಬೆನ್ನೋವು ಬಂದರೆ ಏನು ಟ್ರೀಟ್ಮೆಂಟೇ ಕೊಡಲ್ವಾ, ಎಲ್ಲರೂ ಬೆಂಗಳೂರಿಗೆ ಬರೋಕ್ಕಾಗತ್ತಾ, ಬಳ್ಳಾರಿ ಆಸ್ಪತ್ರೆಯಲ್ಲಿ ನಾವು ಕೊಡಿಸ್ತೀವಿ ಅಂತ ಕೂಡ ಅಲ್ಲೂ ಹೇಳಬಹುದು. ಆದರೆ ದರ್ಶನ್ನು ನಮಗೆ ಅನುಕೂಲವಾಗಿರ್ತಕ್ಕಂಥ ಆಸ್ಪತ್ರೆ ವೈದ್ಯರು ಅವರಿಂದ ನನಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಪರವಾಗಿಲ್ಲ ಅಂತ ಹೇಳಿ ಅವರು ಕೂಡ ಅದನ್ನು ಕೇಳೋಕ್ಕೆ ಅವ್ರಿಗೂ ಹಕ್ಕಿರುತ್ತೆ. ಅದರಲ್ಲಿ ಬೆನ್ನಲ್ಲೇನೋ ಊತ ಆಗಿದೆಯಂತ, ಅವ್ರಿಗೆ ತುಂಬ ದೊಡ್ಡ ಮಟ್ಟದ ಸ್ವಲ್ಪ ಊತ ಬಂದಿದೆಯಂತೆ. ಈ ಊತ ಬಂದಿರೋ ಕಾರಣದಿಂದಾಗಿ ವಿಮ್ಸ್ ವೈದ್ಯರು ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ದರ್ಶನ್ ಅಂತ ಹೇಳಿದ್ದಾರಂತೆ, ಒಂದು ಸ್ಕ್ಯಾನಿಂಗ್ ಆಗಲಿ ನಿಮಗೆ ಅಂತ ಹೇಳಿದ್ದಾರಂತೆ. ಈಗಾಗಲೇ ಜೈಲಲ್ಲಿ ಆರೋಗ್ಯ ತಪಾಸಣೆಯನ್ನು ಕೂಡ ವಿಮ್ಸ್ ವೈದ್ಯರು ಮಾಡಿದ್ದಾರೆ. ವೈದ್ಯರು ಸ್ವಲ್ಪ ಸಲಹೆಗಳನ್ನು ಕೊಟ್ಟ ಹೊರತಾಗಿಯೂ ನಾನು ಇಲ್ಲಿ ಮಾಡಿಸಲ್ಲ, ಇದನ್ನು ನಾನು ಬೇರೆ ಕಡೆ ಮಾಡಿಸ್ಕೊಳ್ತೀನಿ, ನನಗೆ ಈಗ ಸದ್ಯಕ್ಕೆ ನೋವು ನಿವಾರಕ ಗುಳಿಗೆಗಳನ್ನು ಕೊಡಿ, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ನಾನು ಕೊಟ್ಬಿಡಿ ಅಂತ ಹೇಳಿ ದರ್ಶನ್ ಮಾತನಾಡಿದ್ದಾರಂತೆ. 10 ದಿನಗಳ ಕಾಲ ಪೇಯ್ನ್ ಕಿಲ್ಲರ್ ಮಾತ್ರೆಗಳನ್ನು ನೀಡಿ ಅಂತ ಆರೋಪಿ ದರ್ಶನ್ ಕೇಳಿರೋದು. ಅಕಸ್ಮಾತ್ ಬೆನ್ನುಊತ ಮತ್ತೂ ಜಾಸ್ತಿ ಆದರೆ ತೊಂದರೆ ಆಗಬಹುದು ಅಂಥೇಳಿ ಒಂದು ಕಡೆ ವಿಮ್ಸ್ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ತುಂಬ ಊತ ಬರ್ತಾ ಇದೆ ನಿಮಗೆ, ಬೆನ್ನು ಇನ್ನೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ವಿಮ್ಸ್ ವೈದ್ಯರು ಹೇಳಿದ್ದಾರಂತೆ. 4-5 ದಿನಗಳಲ್ಲಿ ಬೆಂಗಳೂರಿಗೆ ಹೋಗಿ ಸರ್ಜರಿ ಮಾಡಿಸ್ಕೋತೀನಿ, ನಾನು 4-5 ಡೇಸಲ್ಲಿ ನಾನು ಬೆಂಗಳೂರಿಗೆ ಹೋಗ್ತೀನಿ, ಸರ್ಜರಿ ಮಾಡಿಸ್ಕೊಳ್ತೀನಿ ಅಂಥೇಳಿ ದರ್ಶನ್ ಮಾತನಾಡಿದ್ದಾರಂತೆ. ಅಂದರೆ 4-5 ದಿನದಲ್ಲಿ ಹೇಗೆ ಅಂತ ಕೇಳಿದ್ರೆ, ಒಂದಾ ನ್ಯಾಯಾಲಯ ಬೇಲ್ ಕೊಡಬೇಕು, ಇಲ್ಲದೇ ಇದ್ದರೆ ಮೆಡಿಕಲ್ ರೀಸನ್ಸ್ ಮೇಲಾದರೂ ಕೂಡ ಅವರಿಗೆ ಅವರ ಒಂದು ವೈದ್ಯಕೀಯ ಚಿಕಿತ್ಸೆಗೆ ನ್ಯಾಯಾಲಯ ಅನುವು ಮಾಡಿಕೊಡ್ಬೇಕಾಗತ್ತೆ. ಜಾಮೀನು ಅಥವಾ ಆರೋಗ್ಯದ ಒಂದು ವಿಷಯ ಇಟ್ಟುಕೊಂಡು ಬೆಂಗಳೂರಿಗೆ ದರ್ಶನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ.